Hello all, welcome back to our channel. ಸೊ ನಾವಿವತ್ತು ಹೋಗ್ತಿದ್ದೀವಿ ಸೂರ್ಯನಾರಾಯಣ ಟೆಂಪಲ್ಗೆ. ಸೊ ಇದಿರೋದು ಇಲ್ಲೇ ದೊಂಬಲೂರು ಹತ್ರ ಆ್ಯಂಡ್ ಓಲ್ಡ್ ಏರ್ಪೋರ್ಟ್ ರೋಡ್. ನಾನು ನಿಮಗೆ ಈ ಟೆಂಪಲ್ದು ಲಿಂಕ್ ಬೇಕಂದರೆ ಐ ಬಿ ಗಿವನ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ. ಸೊ ಇದು ತುಂಬ ವರ್ಷ ಹಳೆಯದು. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಸ್ಲಿಪ್ಪರ್ ಬೆಟ್ಟಿ ಆ್ಯಸ್ ಯೂಶ್ವಲ್. ನನಗೆ ಆ್ಯಕ್ಚುಲಿ ಅಲ್ಲಿರೋ ಕ್ಲೀನ್ನೆಸ್ ತುಂಬ ಇಷ್ಟ ಆಯಿತು ಬಿಕಾಸ್ ನೀವೇ ನೋಡ್ಬೋದು ಗ್ರೀನ್ ಮ್ಯಾಟ್ ಎಲ್ಲ ಹಾಕಿದ್ದಾರೆ. ಸೊ ವಿ ಜಸ್ಟ್ ವಾಶ್ ಆರ್ ಲೆಗ್ಸ್, ಅದೇ ಕೈ ತೊಳ್ಕೊಂಡು ಹಾಗೆ ಎಂಟರ್ ಆಗ್ತಿದ್ದೀವಿ ಒಳಗೆ. ಸೊ ನಿಮಗೆ ಬೇಕಂದರೆ ಯು ಕ್ಯಾನ್ ಗೆಟ್ ದಿ ಪೂಜೆ ಸಾಮಾನುಗಳು ಕೂಡ ಸಿಗುತ್ತೆ. ಆ್ಯಸ್ ಯು ನೋ ಟೆಂಪಲ್ ಹತ್ತಿರ ಸ್ವಲ್ಪ ಕಾಸ್ಟ್ಲಿ. ಸೊ ನಾವು ಅಂದ್ಕೊಂಡ್ವಿ ಈ ಸದ್ಯ ಜಸ್ಟ್ ಹಾಗೆ ಹೋಗಿಬಿಟ್ಟು ನೋಡ್ಕೊಂಬರೋಣ ಅನ್ನೋ ಇದು ಇಂಟೆನ್ಷನ್ ಹೋಗಿದ್ರಿಂದ ವಿಡಿನ್ ಕ್ಯಾರಿ ಎನಿಥಿಂಗ್ ಒಳಗೆ. ಸೊ ಹಾಗೆ ಹೋಗ್ತಾ ಇದ್ದೀವಿ ಇನ್ಸೈಡ್. ನಿಮಗೆ ಬೇಕಂದರೆ ಅಲ್ಲೇ ಔಟ್ಸೈಡ್ ತೊಗೊಬೋದು. ಐ ಥಿಂಕ್ ಅರೌಂಡ್ 50-60 ರೂಪೀಸ್ ಇರುತ್ತೆ ಎಂಟೈರ್ ಪೂಜೆ ಸಾಮಾನು. ಸೊ ನಾವಿಲ್ಲಿ ತುಂಬ ವರ್ಷದಿಂದ ಇದ್ರೂ ಕೂಡ ನಮಗೆ ಈ ಟೆಂಪಲ್ ಎಲ್ಲಿದೆ ಅಂತ ಗೊತ್ತೇ ಇರಲಿಲ್ಲ. ಸೊ ವಿ ಜಸ್ಟ್ ಹೆಡಿಂಗ್ ಟುವರ್ಡ್ಸ್. ಇಲ್ಲಿ ನೋಡ್ಬೋದು, ನಾವು ಅಂದ್ಕೊಂಡ್ವಿ ಇಲ್ಲಿ ಗಣೇಶ ಚಿಕ್ಕ ಮೂರ್ತಿ ಇದೆ. ಸೊ ಅದನ್ನು ದೇವ್ರನ್ನ ನೋಡಿಕೊಂಡು ಹಾಗೆ ಒಳಗೆ ಹೋಗೋಣ ಅಂತ. ಆ್ಯಕ್ಚುಲಿ ಎಲ್ಲರೂ ಒಳಗೆ ಹೋಗ್ತಿರೋರೆಲ್ಲ ಇಲ್ಲಿಗೆ ಬಂದರು. ಸೊ ಬೇಸಿಕ್ಲಿ ಇಲ್ಲಿ ಒಂದು ಯು ಕ್ಯಾನ್ ಸಿ ರಾಮ ಮತ್ತು ಹನುಮಂತ ಇರ್ಬೋದು, ಮಗು ಕೂಡ ನೋಡಿ ಕಾಲ ಹತ್ರ ಇದೆ. ಸೊ ಇದೇ ಥರ ಇಟ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ನಾನು ಈ ಥರ ಟೆಂಪಲ್ ಎಲ್ಲೂ ನೋಡಿದ್ಮೇಲೆ ಇಟ್ಸ್ ಕ್ವೈಟ್ ಹ್ಯೂಜ್. ಆ್ಯಂಡ್ ಹಾಗೆ ಹೋಗ್ತಾ ಇದ್ದೀವಿ. ಲೈಕ್ ಹಿಯರ್ ಕಮ್ಸ್. ಇಲ್ಲಿ ಕೂಡ ಅಷ್ಟೇ ತುಂಬ ಜನ ಐ ಥಿಂಕ್ ಕಾರ್ತಿಕ ಸೋಮವಾರ ಇತ್ತು ನಾವು ಹೋದಾಗ. ಸೊ ಅದರಿಂದ ಎಲ್ಲರೂ ತುಪ್ಪದ ದೀಪ ಹಚ್ತಿದ್ರು ದೇವರಿಗೆ. ಸೊ ಹಾಗೆ ಎಂಟರ್ ಆದಾಗ ಯು ಕ್ಯಾನ್ ಸಿ ಇಟ್ ರೈಟ್. ಸೊ ಇಲ್ಲಿ ಸ್ವಲ್ಪ ದೇವರುಗಳನ್ನ ಇಟ್ಟಿದ್ರು. ಆ್ಯಸ್ ಯು ಸಿ ಅಲ್ಲೊಂದು ಬ್ಯಾನಿನ್ ಟ್ರೀ ಕೆಳಗಡೆ ಇಟ್ಟಿರ್ತಾರೆ, ಅಂದರೆ ಆಲದ ಮರದ ಕೆಳಗೆ. ಸೊ ಇಲ್ಲೊಂದು ಆಲದ ಮರ, ಅದು ಯಾವ ಮರ ಅದು ಮರಕ್ಕೆ ತುಂಬ ಸುತ್ತಿದ್ರು. ಆ್ಯಂಡ್ ದೆನ್ ಯು ಕುಡ್ ಸಿ ಇಲ್ಲಿ ಒಂದು ದೇವರಿತ್ತು. ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ ನೇಮ್, ನಂಗೆ ಗೊತ್ತಾಗ್ತಿಲ್ಲ. ಹಾಂ, ಹೆಂಗೆ ರಾಮಂದು ಅನಿಸುತ್ತೆ ದೇವ್ರ ಮೂರ್ತಿ ಇರೋದಲ್ಲಿ. ಹಾಗೆ ಒಳಗೆ ಎಂಟರ್ ಆದಾಗ ಇನ್ನೊಂದು ಹುತ್ತ ಬೆಳೆದಿತ್ತು. ಅಲ್ಲೂ ಕೂಡ ಜನಗಳು ತುಪ್ಪದ ದೀಪ ಮತ್ತು ಏನೇನು ಬೇಕು ಅದನ್ನೆಲ್ಲ ಹಚ್ಚಿರ್ತಿದ್ರು ದೇವಿಗೆ. ಸೊ ಕಾರ್ತಿಕ್ ಸೋಮವಾರ ಅಲ್ವಾ ಹೇಳ್ದಂಗೆ. ಸೊ ಎಲ್ಲರೂ ತುಪ್ಪದ ದೀಪ ಕೂಡ ಹಚ್ತಿದ್ರು. ಆ್ಯಂಡ್ ಹಾಗೆ ಇನ್ಸೈಡ್ ಹೋದರೆ ಒಂದು 2 ಟೆಂಪಲ್. ನಾವು ಹೆಂಗೆ ಬಂದ್ವೋ ಹಾಗೆ ಹೇಳ್ಕೊಂಡು ಮೇನ್ ದೇವಸ್ಥಾನಕ್ಕೆ, ಅಂದರೆ ಸೂರ್ಯನಾರಾಯಣ ಟೆಂಪಲ್. ಸೊ ನಮಗೆ ಇಲ್ಲಿರೋರು ಹೇಳ್ದಿದ್ದ ಪ್ರಕಾರ ಇದು ಶಿವ ಆ್ಯಕ್ಚುಲಿ. ನಮಗೆ ಈ ಜನ ಹೇಳಿದ ಪ್ರಕಾರ ಸೂರ್ಯನಾರಾಯಣ ಟೆಂಪಲ್ ಇರೋದೇ ಎರಡಂತೆ. ಒಂದು ಕುನಾರ್ಕ್ ಒಡಿಸ್ಸಾದಲ್ಲಿ, ಅಲ್ಲಿ ಕೂಡ ಮೂರ್ತಿನ ತೆಗ್ದು ನೀರಿಗೆ ಹಾಕಿದ್ದಾರೆ. ಅಲ್ಲಿ ಮೂರ್ತಿ ಇಲ್ಲ ಅಂತ ನಾವು ಕೇಳ್ಪಟ್ವಿ. ಅಲ್ಲಿ ಕೇಳಿದಾಗ ಆ್ಯಂಡ್ ನಾವು ತಿಳ್ಕೊಬೇಕಾಗಿದ್ದಷ್ಟೇ. ವಿ ಜಸ್ಟ್ ವಾಂಟೆಡ್ ಟು ನೋ ಹಿಸ್ಟ್ರಿ ಇದೆಯಾ ಟೆಂಪಲ್ಗೆ ಅಂತ. ಬಟ್ ಹಿಸ್ಟ್ರಿ ಎಲ್ಲ ಏನಿರಲಿಲ್ಲ. ಬಟ್ ಅವ್ರು ಹೇಳ್ದಂಗೆ ಇದು ಈಗ ರೀಸೆಂಟಾಗೆ ಮಾಡಿರೋದು, ಇದೇನು ತುಂಬ ಪುರಾತತ್ವದ್ದಲ್ಲ. ಲೈಕ್ ಒಂದು 60-70 ವರ್ಷದ ಹಿಂದೆ ಇದ್ದಿದ್ದಲ್ಲ, ಈಗ ಕಟ್ಟಿರೋದು. ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿದ್ರು. ಸೊ ಆ್ಯಸ್ ಯು ಸಿ, ನಾವು ಹೀಗೆ ಸ್ಟೆಪ್ಸ್ ಎತ್ಕೊಂಡು ವೆನ್ ಯು ಟೇಕ್ ಲೆಫ್ಟ್, ತುಂಬ ದೊಡ್ಡ ಕ್ಯೂ ಇತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ. ವಿ ಹ್ಯಾಡ್ ಅ ಲಾಟ್ ಬಿಗ್ ಕ್ಯೂ. ಯಾಕಂದರೆ ನಾವು ಹೋಗಿದ್ದ ದಿವಸ ಕೂಡ ಭಾನುವಾರ ಅರೌಂಡ್ 9 ಗಂಟೆ 9:30 ಆಗಿತ್ತು. ಸೊ ಭಾನುವಾರ ಆಗಿದ್ದರಿಂದ ಕ್ಯೂ ತುಂಬಾ ಇತ್ತು. ಜನ ಹೆಂಗಂದರೆ ಕ್ಯೂ ಮುಂದೆ ಹೋಗ್ತಾ ಹೋಗ್ತಾ ಅಂದರೆ ಸ್ವಲ್ಪ ಜನಕ್ಕೆ ಅಲ್ಲೊಳಗೆ ದೇವಸ್ಥಾನದೊಳಗೆ ಕರ್ದು ಆಗ ದೇವರಿಗೆ ಆರತಿ ಮಾಡಿ ಆರತಿ ಕೊಡ್ತಿದ್ರು. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಪ್ರಸಾದ ವಿತರಣೆ ಕೂಡ ಮಾಡ್ತಿದ್ರು. ಸೊ ಪ್ರಸಾದ ಕೂಡ ಇತ್ತು ನಮಗೆ. ಆ್ಯಂಡ್ ತುಂಬಾ ಜನ ಅಂದರು. ಆ್ಯಂಡ್ ಯು ಕ್ಯಾನ್ ಸಿ ಇಟ್ ಅಲ್ಲ. ಹಾಗೆ ನೋಡ್ತಾ ಹೋಗಿ ವ್ಲಾಗ್ನ ದೇವ್ರನ್ನ ಸಹ ತೋರಿಸ್ತೀವಿ. ಸೊ
ಸೊ ದಿಸ್ ಇಸ್ ಹಾವ್ ನಾವು ಇಲ್ಲಿ ಮೇಲೆ ಹತ್ಕೊಂಡು ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ದೇವಸ್ಥಾನ ಗರ್ಭಗುಡಿ ಇರೋದು ಒಂಥರ ಚಾರಿಯಟ್, ಅಂದರೆ ಚಾರಿಯಟ್ ಥರ ಇತ್ತು. ಸೊ ದ್ಯಾಟ್ ಈಸ್ ವಾಟ್ ಐ ಲೈಕ್. ಸೊ ಹೀಗೆ ನೋಡ್ಬೋದು ದೇವ್ರನ್ನ. ಸೊ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನಾವು ಹೋಗ್ತಿರೋದು ಫಸ್ಟ್ ಟೈಮಲ್ಲ, ಸೊ ನಾವು ಅಂದ್ಕೊಂಡು ಆ್ಯಕ್ಚುಲಿ ಅಲ್ಲಿ ವೀಡಿಯೋಗ್ರಫಿ ಅಲೌಡ್ ಇರಲಿಲ್ಲ. ದೆನ್ ನಾವು ವೀಡಿಯೋ ಮಾಡ್ಕೊಂಡ್ವಿ. ಅರ್ಚಕರನ್ನ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಅಗೇನ್ ಮಾತಾಡ್ಸೋಕ್ಕಾಗಲಿಲ್ಲ ಡ್ಯೂ ಟು ಅವರು ಕೂಡ ಮಾತಾಡಲಿಕ್ಕೆ ಇಷ್ಟಪಡಲಿಲ್ಲ ಫ್ರಂಟ್ ಆಫ್ ಕ್ಯಾಮ್ರಾ. ಸೊ ನಾವೇನು ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ಆರತಿನ ಮುಗಿಸ್ಕೊಂಡು ವಿ ಜಸ್ಟ್ ಕೇಮ್ ಹಿಯರ್. ಪ್ರಸಾದ ವಿತರಣೆ ಮಾಡ್ತಾಯಿದ್ರು. ಸೊ ಹೀಗೆ ಪ್ರಸಾದ ಕೊಟ್ಟು ಆ್ಯಕ್ಚುಲಿ ನಂಗೆ ಇಷ್ಟ ಆಯಿತು. ಯಾರೂ ವೇಸ್ಟ್ ಸಹ ಮಾಡ್ತಾಯಿರಲಿಲ್ಲ, ಕರೆಕ್ಟಾಗಿ ಕೊಡ್ತಾಯಿದ್ರು. ಆ್ಯಂಡ್ ಅವ್ರು ಹೇಳ್ತಿದ್ದಷ್ಟೇ, ಡೋಂಟ್ ವೇಸ್ಟ್, ಎಕ್ಸ್ಟ್ರಾ ತೊಗೊಂಡ್ರು ವೇಸ್ಟ್ ಮಾಡಬೇಡಿ ದೇವ್ರ ಪ್ರಸಾದ ಅಂತ. ಸೊ ಇವರೇ ಹೇಳಿದ್ದು ಆ್ಯಕ್ಚುಲಿ ನಮಗೆ ಸೂರ್ಯಂದು ಮೂರ್ತಿ ಇರೋ ಟೆಂಪಲ್ ಎಲ್ಲೂ ಇಲ್ಲ ಅಂತ. ಹಾಂ, ಕರ್ನಾಟಕದಲ್ಲಿ ಐ ಥಿಂಕ್ ಇದೊಂದೇ ಇರೋದು ಅನಿಸುತ್ತೆ ನನ್ನ ಪ್ರಕಾರ, ಅವ್ರು ಹೇಳಿದ ಪ್ರಕಾರ. ಸೊ ದಿಸ್ ಈಸ್ ಆಲ್ ಅಬೌಟ್ ಇದು. ನಾವು ನೋಡಿ, ನಾನು ಹೇಳ್ದಂಗೆ ಗರ್ಭಗುಡಿ ಒಂಥರ ಚಾರಿಯಟ್ ಮೇಲಿದೆ ಅಂತ. ವೀಲ್ಗಳನ್ನ ನೋಡ್ಬೋದು ಆ್ಯಂಡ್ ಕಾರ್ವಿಂಗ್ಸ್ ಎಲ್ಲ ಸ್ಟೋನಿಂದ ಮಾಡಿರೋದು. ಇಟ್ಸ್ ನೈಸ್, ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು ವೈಷ್ಣವಿ ದೇವರಿದೆ. ಸೊ ದಿಸ್ ಇಸ್ ಅಬೌಟ್ ಇಟ್ ಆ್ಯಂಡ್ ದಿ ಎಂಟೈರ್ ಟೆಂಪಲ್. ಆ್ಯಂಡ್ ಒನ್ ಮೇನ್ ಥಿಂಗ್ ಅಂದರೆ ಇಡೀ ಟೆಂಪಲ್ ಹತ್ರನೇ ವಿ ಹ್ಯಾವ್ ದಿ ಫ್ರೇಮ್ಸ್, ಅಂದರೆ ಒಂದೊಂದು ಫ್ರೇಮ್ ಕೂಡ, ಫೋಟೋ ಫ್ರೇಮ್ ಕೂಡ ಒಂದೊಂದು ಸ್ಟೋರಿ ಡೆಪಿಕ್ಟ್ ಮಾಡ್ತಿತ್ತು. ಸೊ ಇಲ್ಲಿ ವೈಷ್ಣವಿ ದೇವಿ ಫೋಟೋಸ್ ಇರಬೇಕಾದ್ರೆ ಆ ಕಡೆ ಸೈಡು ರಾಮಾಯಣ ಮಹಾಭಾರತ ಫೋಟೋಸ್ಗಳು ಸಹ ಇತ್ತು. ಎಲ್ಲ ಒಂದೊಂದು ಸ್ಟೋರಿನ ಅಲ್ಲಿರೋ ಪ್ಯಾರೆಂಟ್ಸ್ ಆ್ಯಕ್ಚುಲಿ ಅವ್ರವ್ರ ಮಕ್ಳಿಗೆ ಹೇಳ್ತಾಯಿದ್ರು. ಸೊ ಇಲ್ಲಿ ಶನಿ ಮಹಾತ್ಮ ಟೆಂಪಲ್ ಅನ್ನೋದಕ್ಕಿಂತನೂ ಅಲ್ಲೇ ಇದ್ದಿತ್ತು. ಸೊ ದಿಸ್ ಇಸ್ ಆಲ್ ಅಬೌಟ್ ಸೂರ್ಯನಾರಾಯಣ ಪ್ರತಿಷ್ಠಾಪನೆ ಹೆಂಗಾಯಿತು. ಸೊ ಇಡೀ ಟೆಂಪಲ್ ಸುತ್ತ ಯು ಕ್ಯಾನ್ ಸಿ ದಿಸ್ ಬ್ಯೂಟಿಫುಲ್ ಫೋಟೋ ಫ್ರೇಮ್ಸ್. ನನಗೆ ತುಂಬಾ ಇಷ್ಟ ಆಯಿತು. ಸೊ ಯಾ, ಐ ಆಮ್ ಜಸ್ಟ್ ಗಿವಿಂಗ್ ಯು ಅ ಕ್ಲಿಪ್ಸ್. ಸೊ ನೋಡ್ಕೊಂಬನ್ನಿ. ಯಾ, ಸೊ ನಾವು ಇದನ್ನೆಲ್ಲ ನೋಡಿಕೊಂಡು ಆಚೆ ಬರ್ತಾ ಆ್ಯಕ್ಚುಲಿ ದೇವಸ್ಥಾನದ ಪಕ್ಕನೇ ನಮಗೆ ಒಂದು ಕಲ್ಯಾಣ ಮಂಟಪ ನೋಡ್ಬೋದು. ಅವು ಟೆಂಪಲ್ದೇ ಕಲ್ಯಾಣ ಮಂಟಪ, ಲೈಕ್ ಫಂಕ್ಷನ್ಸ್ ಆಗಿರಲಿ ಏನಾದರೂ ಇಲ್ಲಿ ಯು ಕ್ಯಾನ್ ಮಾಡ್ಬೋದು. ತುಂಬ ದೊಡ್ಡದಾಗಿದೆ. ಐ ಥಿಂಕ್ ಒಂದು 100-200 ಮೆಂಬರ್ಸ್ಗೆ ಸೀಟಿಂಗ್ ಅರೇಂಜ್ಮೆಂಟ್ ಇರೋ ದೊಡ್ಡ ಕಲ್ಯಾಣ ಮಂಟಪ ರೈಟ್ ನೆಕ್ಸ್ಟ್ ಟು ಟೆಂಪಲ್ ನಮಗೆ ಕಾಣುತ್ತೆ ನೋಡೋಕ್ಕೆ. ಸೊ ಹೀಗಿತ್ತು ನಮ್ಮ ಟೆಂಪಲ್ ಪ್ರಯಾಣ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಚಿಕ್ಕ ಚಿಕ್ಕ ಎಲಿಮೆಂಟ್ ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಅಲ್ಲಿ ತುಳಸಿ ಕಟ್ಟೆ ಆಗಿರ್ಬೋದು, ದೇವ್ರುಗಳನ್ನ ಗೋಪುರದ ಮೇಲೆಲ್ಲ ಇಟ್ಟಿರೋದಾಗಲಿ, ಈ ಸೈಡ್ ನೋಡಿದ್ರೆ ನವಗ್ರಹ ಇತ್ತು. ಸೊ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಆಲ್ಮೋಸ್ಟ್ ಹೊರಟ್ವಿ. ಅಂದ್ಕೊಂಡ್ವಿ ಮನೆಗೆ ಹೋಗಬೇಕಂತ. ಬಟ್ ಅಲ್ಲೇನು ಅನ್ನಿಸ್ತಾ ಅಂದರೆ ಇನ್ನೊಂದೆರಡು ಟೆಂಪಲ್ ಇದೆಯಲ್ಲ, ನೋಡ್ಕೊಂಡು ಹೋಗೋಣ. ಚುಕ್ಕನಾಥೀಶ್ವರ ಟೆಂಪಲ್ ಮತ್ತು ದೊಮ್ಲೂರಿಗೆ ತುಂಬಾ ಫೇಮಸ್. ಸೊ ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗ್ತಾ ಇರೋದು. ಸೊ ದೊಮ್ಲೂರು ಮೇನ್ ರೋಡಿಗೆ ಹೋದರೆ ಅಲ್ಲಿ ಒಂದು ಡಾಕ್ಟರ್ ರಾಜ್ಕುಮಾರ್ ಸ್ಟ್ಯಾಚ್ಯೂ ಲೆಫ್ಟ್ ತೊಗೊಂಡ್ರೆ ಹಾಗೆ ಹೋದರೆ ವಿಲ್ ಹ್ಯಾವ್ ಆ್ಯಕ್ಚುಲಿ ಅದೊಂದು ಸ್ಟ್ರೀಟ್. ಆ್ಯಕ್ಚುಲಿ ನಾನು ನಿಮಗೆ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡ್ಕೊಬೋದು. ಸೊ ಹಾಗೆ ನಾವು ಯೂಟರ್ನ್ ತೊಗೊಂಡು ಬರಬೇಕು. ಸೊ ಯಾ, ದಿಸ್ ಇಸ್ ದ ಟೆಂಪಲ್. ಆ್ಯಕ್ಚುಲಿ ನಮಗೂ ಗೊತ್ತಿರಲಿಲ್ಲ ಅಯೋಧ್ಯೆಯಿಂದ ರಾಮನ ತೊಗೊಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ. ಇದೊಂದು ರಾಮನ ಟೆಂಪಲ್. ಸೊ ಕಾಶಿಯಿಂದ ಲಿಂಗನ ತೊಗೊಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವರೇ ಅವರು.
ಲಿಂಗಮ್ಮ ಆ್ಯಂಡ್ ಪಾಟೀಲ್ ಮುನಿಸ್ವಾಮಿ ಅಂತ ಹೇಳಿ. ಬ್ಯಾಕ್ ದೆನ್ 1947 ಅದಕ್ಕೂ ಮುಂಚೆ ಆ್ಯಕ್ಚುಲಿ 1947ಗಿಂತನೂ ಮುಂಚೆ. ಆ್ಯಕ್ಚುಲಿ ಏನಂದರೆ ನಾವು ಹೋಗಿದ್ದು ಮಧ್ಯಾಹ್ನ ಟೈಮ್ ಆಗಿಬಿಟ್ಟಿತ್ತು. ಸೊ ದೇವಸ್ಥಾನನ ಆಲ್ಮೋಸ್ಟ್ ಕ್ಲೋಸ್ ಮಾಡ್ತಾಯಿದ್ರು. ಸೊ ನಾವು ಅಂದ್ಕೊಂಡ್ವಿ ಯಾರೂ ಇಲ್ವಲ್ಲ, ಇಷ್ಟೊಂದು ದೊಡ್ಡ ದೇವಸ್ಥಾನ, ತುಂಬ ದೊಡ್ಡ ದೇವಸ್ಥಾನ, ಹಾಲಲ್ಲಿ ಯಾರೊಬ್ಬರು ಕಾಣಿಸ್ಲಿಲ್ಲ. ಆ್ಯಂಡ್ ದೆನ್ ಆ ಸೈಡ್ ರೈಟ್ ಕಾರ್ನರಲ್ಲಿ ನೋಡಿದ್ರೆ ಅಲ್ಲಿ ವಿ ವರ್ ಏಬಲ್ ಟು ಸಿ ಇಬ್ಬರು ಅರ್ಚಕರು ನಿಂತಿದ್ರು. ಆ್ಯಂಡ್ ಇಬ್ಬರು ಅಜ್ಜಿದಿರು ಮಾತಾಡ್ತಿದ್ರು, ರಥೋತ್ಸವದ ಬಗ್ಗೆನೂ ಮಾತಾಡ್ತಿದ್ರು ಅವರು. ಸೊ ನಾವು ದೇವ್ರ ನೋಡೋಕ್ಕೆ ಬಂದು ಇಲ್ಲಿ ನೋಡ್ಬೋದು ಈ ಲಿಂಗನ ಆಗಿನ ಕಾಲದಲ್ಲಿ ಅವರು ಕಾಶಿಯಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರಂತೆ. ಆ್ಯಂಡ್ ರಾಮನ್ ಸಹ ಆಗಿನ ಕಾಲದ ರಾಜರೆಲ್ಲ ಹಾಗೆ ಅಂತೆಲ್ಲ ಮಾಡ್ತಿದ್ರು. ರಾಮನ ಮೂರ್ತಿ ತೊಗೊಬಂದು ಪ್ರತಿಷ್ಠಾಪನೆ ಮಾಡಿರೋದು. ಸೊ ದಿಸ್ ಇಸ್ ದ್ಯಾಟ್ ಟೆಂಪಲ್. ಸೊ ಈ ಟೆಂಪಲ್ ಹೆಸರು ಕೋದಂಡ ರಾಮ ಲಿಂಗೇಶ್ವರ ಟೆಂಪಲ್ ಅಂತ. ರಾಮ ಮತ್ತು ಶಿವನದು ಲಿಂಗ ಇಟ್ಟಿರೋದ್ರಿಂದ ಈ ಹೆಸರು ಬಂದಿದೆ ಅಂತ ಹೇಳಿದರು. ಸೊ ಇಲ್ಲಿರೋ ಮೂರ್ತಿಗಳನ್ನ ನೋಡ್ಬೋದು. ಇದು ರಥೋತ್ಸವ ಮಾಡಬೇಕಾದ್ರೆ ಅವರು ಬಳಸುವಂತಹ ಮೂರ್ತಿಗಳು. ತುಂಬ ಜೋರಾಗಿ ಆಗುತ್ತೆ ದೊಂಬು ರಥೋತ್ಸವ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ರಥೋತ್ಸವ ಮಾಡಿದಾಗ. ಸೊ ಸ್ಕೂಲ್ ಓಪನ್ ಮಾಡಿ ಆ ಮಕ್ಕಳನ್ನ ಉತ್ಪತ್ತಿ ದೇವರಿಗೆ ಪೂಜೆ ಮಾಡಬೇಕು, ಅವನ್ನ ಸ್ಥಾಪನೆ ಮಾಡ್ತೀವಿ. ಕಾಲ ನಂತರ ತಮ್ಮಂದು ಅಣ್ಣವ್ರ ಮಕ್ಕಳಿಲ್ಲ ಇರೋ ಆ ಕಾಲ ಅವ್ರ ಮಕ್ಕಳು ಅವರು ತೀರೋದಿಲ್ಲ, ಅವ್ರ ಮಕ್ಕಳು ಬಂದು ನಡೆಸ್ಕೊಂಡು ರಾಮ ಇದರ ಬಂದು ಅಯೋಧ್ಯೆ ಬಂದು ಸ್ಥಾಪನೆ ಮಾಡಿದ್ದಾರೆ. ಈ ಶಿವಲಿಂಗನ ಅಷ್ಟೇ ಕಾಶಿಯಿಂದ ತಂದು ಆವಾಗ ನಮ್ಗೆ ಸ್ವತಂತ್ರ ಇರಲಿಲ್ಲ ಅವಾಗ ತಂದು ಇಲ್ಲಿ ಕಲ್ಕೊಡಿಲ್ಲ ಇಷ್ಟೇ ಇದ್ದೀವಿ. ಇವಾಗ ನಡೀತಾ ಇದೆ ಅವರ ಸ್ಕೂಲಿನ ಸ್ಕೂಲ್ ಉತ್ಪತ್ತಿನಲ್ಲಿ ಸ್ಕೂಲಿದೆ ಇದಕ್ಕೆ ನಡೀತಾ ಇದೆ. ಇಂದ ಮುಂದೆ ಹೋದರೆ ಚುಕ್ಕನಾಥೇಶ್ವರ ಟೆಂಪಲ್. ಇದೊಂದು ಸ್ವಲ್ಪ ತುಂಬಾ ಫೇಮಸ್ ಟೆಂಪಲ್. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಹೋಗೋಕ್ಕೆ ಆಗಲಿಲ್ಲ, ಯಾಕಂದರೆ ಮಧ್ಯಾಹ್ನ ಆಗಿರೋದ್ರಿಂದ ಕ್ಲೋಸ್ ಮಾಡಿದರು. ಸೊ ನೆಕ್ಸ್ಟ್ ಓಪನ್ ಅವ್ರು ಮಾಡಬೇಕು ಅಂದ್ಕೊಂಡಿದ್ದಿದೆ ಈವ್ನಿಂಗ್ ಅನಿಸುತ್ತೆ, ಈವ್ನಿಂಗ್ ಓಪನ್ ಆಗ್ತಿತ್ತು. ಸೊ ದಿಸ್ ಇಸ್ ಒಂದು ಡೇ. ಅಲ್ಲಿಂದ ಒಂದು 2-3 ಮಿನಿಟ್ಸ್ ನಡ್ಕೊಂಡು ಹೋದರೆ ಸಾಕು ನಮಗೆ ಆ ಟೆಂಪಲ್ ಸಿಗುತ್ತೆ. ಸೊ ನಿಮಗೆ ಅಲ್ಲಿ ಫ್ರಂಟ್ ವ್ಯೂ ಟೆಂಪಲ್ದು ಹಾಕ್ತೀನಿ. ಇದ್ರದ್ದು ಕೂಡ ತುಂಬಾ ಹಿಸ್ಟ್ರಿ ಇದೆ ಚುಕ್ಕನಾಥೇಶ್ವರ ಟೆಂಪಲ್ದು. ಅಲ್ಲಿರೋ ದೇವಸ್ಥಾನದ ಗರ್ಭದ ಗುಡಿ ಸುತ್ತಮುತ್ತ ಇರೋ ಕಲ್ಲುಗಳಲ್ಲಿ ಸೂರ್ಯನ ಕಿರಣಗಳು ಬಿದ್ದು ಒಂದೊಂದು ಕಲ್ಲಿಗೂ ಒಂದೊಂದು ಅನಾರೋಗ್ಯನ ಗುಣಪಡಿಸುವ ಪವರ್ ತುಂಬಾ ಇದೆ ಅಂತ ಹೇಳ್ತಾರೆ. ಸೊ ನಾನು ಆ್ಯಕ್ಚುಲಿ ಅದನ್ನು ನೋಡಬೇಕಂತಲೇ ಹೋಗಿದ್ದು, ಬಟ್ ಅನ್ಫಾರ್ಚುನೇಟ್ಲಿ ಮುಚ್ಚಿದ್ರು ಬಾಗಿಲನ್ನ. ಸೊ ನಾವು ಅಂದ್ಕೊಂಡು ಯಾವುದಾದ್ರು ನೆಕ್ಸ್ಟ್ ಸ್ಯಾಟರ್ಡೇ ಸಂಡೇ ವೆನ್ ವಿ ವರ್ ಫ್ರೀ ಹೋಗೋಣ ಅಂತ ಅಂದ್ಕೊಂಡಿದ್ವಿ. So this is how we ended our day.
ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮೋರ್ ಎಕ್ಸೈಟಿಂಗ್ ವೀಡಿಯೋಸ್ನ ತರ್ತೀವಿ. ಥ್ಯಾಂಕ್ ಯು.